ನ್ಯಾಷನಲ್ ಕಾಲೇಜ್ ಆವರಣ, ಬಸವನಗುಡಿ, ಬೆಂಗಳೂರು. ಶ್ರೀ ವಾಸವಿ ಅವರೇ ಬೆಳೆ ಮೇಳ 2024. ಮೊದಲನೇ ಬಾರಿಗೆ ನಾವು ಈ ಒಂದು ಮೇಳಕ್ಕೆ ಬಂದಿದ್ವಿ. ಈ ವಾಸವಿ ಅವರೇ ಬೆಳೆ ಮೇಳದ ಬಗ್ಗೆ ಸ್ವಲ್ಪ ಸಮಗ್ರವಾಗಿ ಮಾಹಿತಿ ಕೊಡಿ ಸರ್. ಸರ್, ವಾಸವಿ ಅವರೇ ಬೆಳೆ ಮೇಳ ಈ ವರ್ಷ 24ನೇ ವರ್ಷದ್ದು. ಸೊ ಹಾಗಾಗಿ ಸ್ಪೆಷಲ್ ಏನಂತ ಹೇಳಿದ್ರೆ, ಪ್ರತಿ ಸರಿ ಇದು ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ಆಗ್ತಾಯಿತ್ತು. ಹೋದ ವರ್ಷದಿಂದ ಪ್ಲ್ಯಾನ್ ಮಾಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ವರ್ಷ 24ನೇ ವರ್ಷದ ವಿಜೃಂಭಣೆಯಿಂದ ಆಗ್ತಾ ಇದೆ. ಜೊತೆಗೆ ಮಾಗಡಿಲಿ ಬೆಳೆದಿರೋ ಅಂಥ ಅವರೆಕಾಯಿಗಳು ನಮ್ಮ ಮಾಗಡಿ ರೈತರಿಂದ ನೇರವಾಗಿ ಕೊಂಡುಕೊಂಡು ಈ ಅವರೇ ಬೆಳೆ ಮೇಳನ ಮಾಡ್ತಾ ಇರೋದು. ಈ ವರ್ಷದ ವಿಶೇಷತೆ ಬಂದು, ಪ್ರತಿ ವರ್ಷದಂತೆ ಕ್ಯಾಲ್ಕುಲೇಟ್ ಮಾಡಿ ಈ ವರ್ಷ ನಾವು ಒಂದು 20 ಟನ್ ಇತ್ಕಿದ ಬೇಳೆನ ಯೂಸ್ ಮಾಡಿರೋದು ಈ ಅವರೇ ಬೆಳೆ ಮೇಳಕ್ಕೆ. ಇದು ವರ್ಷಕ್ಕೊಂದೇ ಸರಿ ಬರುವಂಥ ಪದಾರ್ಥ ಅವರೇ ಬೇಳೆ. ಇದು ಎಲ್ಲ ಕರ್ನಾಟಕದಲ್ಲಿ ಬೆಳೆಯುವಂಥ ರೈತರದ್ದು ಅವರೆಕಾಳಿದು. ಎಲ್ಲ ಐಟಮ್ಗೂ ಅವರೆಕಾಳನ್ನ ಸ್ಪೆಷಲಾಗಿ ಕ್ಲೀನಾಗಿ ಬೇಯಿಸಿ ಮಾಡುವಂಥ ಐಟಮ್ ಇದೆ. ಇದಕ್ಕೆ ಯಾವುದೇ ಆದಂಥ ಕೆಮಿಕಲ್ ಬೀಳಲ್ಲ. ಕಲರ್ ಒಂದು ಹಾಕಿರ್ತೀವಿ, ಅಷ್ಟು ಬಿಟ್ಟರೆ ನೆಲ್ಲ ನಾಟಿ ಸ್ಟೈಲೆಲ್ಲ ಕೊಡುವಂಥ ಐಟಮ್ ಇದೆ. ಬೆಣ್ಣೆ ತಟ್ಟೆ ಇಡ್ಲಿ, ಅವರೆಕಾಳು ಸಾರು, ಅವರೆಬೇಳೆ ಪಡ್ಡು. ಈ ಅವರೆಬೇಳೆ ಮೇಳದಲ್ಲಿ ಜಾಸ್ತಿ ಸೇಲ್ ಆಗೋದಂದರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರ ತಟ್ಟೆ ಇಡ್ಲಿ ಮತ್ತು ಅವರೆಬೇಳೆ ಸಾರು ತುಂಬ ಫೇಮಸ್ಸು. ನಮಗೂ ಅಷ್ಟೇ. ಅವರೆಬೇಳೆ ಮಂಚೂರಿ. ಈ ಪದಾರ್ಥಕ್ಕೆ ಗೋಬಿಗೂ ಕೂಡ ಸ್ಪೆಷಲಾಗಿ ಅವರೇ ಬೇಳೆನೇ ಹಾಕೋದು. ಯಾವ ಥರ ಹಾಕ್ತೀರಾ? ಮಸಾಲೆ ಕಲಸಿ ಗೋಬಿನ ಅವರೇ ಬೇಳೆ ಹಾಕಿನೇ ಮಸಾಲೆ ಕಲಸಿ ಗೋಬಿ ಕೊಡ್ತೀವಿ. ಪಕ್ಕ ಕಾರ್ನ್ ಪೌಡರ್ ಹಾಕ್ತೀವಲ್ಲ, ಕಾರ್ನ್ ಫ್ಲವರ್ ಹಾಕ್ತೀವಿ. ಅಂದರೆ ಹೆವಿ ಹಾಕಲ್ಲ, ಮಸಾಲೆ ಕಲಸಿದ್ದೀವಿ. ಅಲ್ಲಿ ನೋಡ್ಬೋದು ಎಲ್ಲ ಐಟಮ್ನು ಓಪನ್ ಆಗಿ ಇಟ್ಟಿದ್ದೀವಿ. ಯಾವುದು ಮುಚ್ಚುಮರ ಇಲ್ಲ, ಓಪನ್ ಆಗಿ ಐಟಮ್ ಕೊಡ್ತೀವಿ. ಇದೆಲ್ಲ ಹಾಕ್ತೀರಾ? ಇದರಲ್ಲೂ ಹಾಕ್ತೇವೆ. ಇದರಲ್ಲಿ ಯಾವುದು ಕಾರ್ನ್ ಫ್ಲವರ್ಗೆ ಒಂದು ಫ್ಲವರ್ ಏನು ಹಾಕಲ್ಲ. ಮಸಾಲೆಯಲ್ಲಿ ಇದೆ, ಮಸಾಲೆ ಚೆನ್ನಾಗಿದೆ. ಇದೆಲ್ಲ ನಾಟಿ ಸ್ಟೈಲ್ ಮಸಾಲ, ಒಂದೊಂದ್ಸರಿ ಕೆಮಿಕಲ್ ಇರೋಲ್ಲ, ಎಲ್ಲ ರುಬ್ಬಿ ಹಾಕಿರುವಂಥ ಮಸಾಲ. ಹೇಗಿದೆ? ಮಾಮೂಲಿ ಮಂಚೂರಿಗೆ ಇದಕ್ಕೂ ಏನು ವ್ಯತ್ಯಾಸ? ಮಾಮೂಲಿ ಮಂಚೂರಿ ಕ್ಯಾಬೇಜ್ ಗೋಬಿಯಿಂದ ಮಾಡ್ತಾರೆ. ಇದಕ್ಕೆ ಅವರೇ ನೀವು ಮಾಡ್ತಿರಲ್ಲ ಮನೆಯಲ್ಲಿ ಮಂಚೂರಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಿದ್ಯಾ? ನಮ್ಮವ್ರಿಗೆ ಈ ಪ್ರಶ್ನೆ ಕೇಳೋದಕ್ಕೆ ಅವ್ರಿಗೆ ತುಂಬ ಮುಜುಗರ ಆಯಿತು. ನೀವು ಏನೇನೋ ಕ್ವಶನ್ಸ್ ಅಲ್ಲ, ಮಂಚೂರಿ ನೀವು ಮಾಡ್ತಿರಲ್ಲ ನಾನು ಮಾಡಲ್ಲ ಮನೆಯಲ್ಲಿ. ಇದು ಆಕ್ಚುಲಿ ಅಲ್ಲ, ನೀವು ಮಾಡಿದಿರಲ್ಲ ಒಂದ್ಸರಿ. ಮಾಮೂಲಿ ಮಂಚೂರಿಗೆ ಇದಕ್ಕೂ ಈ ಮಸಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಇದರಲ್ಲಿ ಅವರೇ ಬೇಳೆ ಎಕ್ಸ್ಟ್ರಾ ಹಾಕಿದ್ದಾರೆ, ಅವರೇ ಬೇಳೆ ಮಸಾಲೆನೇ ಹಾಕಿದ್ದಾರೆ. ಟೊಮ್ಯಾಟೊ ಸಾಸ್ ಕೂಡ ಬರ್ತಿದ್ದಾರೆ. ಯಾಕಂದ್ರೆ ಟೊಮ್ಯಾಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಇಲ್ಲ ನನಗೆ ಈ ಮಂಚೂರಿ ಐಟಮ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಲ್ವಾ? ಗೊತ್ತಿಲ್ಲ ಏನು ಮಸಾಲೆ ಹಾಕಿದಾರೋ ಗೊತ್ತಿಲ್ಲ. ಇವರು ಒಂದು ಬಣ್ಣ ಒಂದು ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಅವರು ನಾಟಿ ಸ್ಟೈಲ್ ಅಂತ ಹೇಳ್ತಾ ಇದ್ರು. ನೋಡಿ, ನೋಡ್ತಾ ಇದ್ದೀನಿ ಅವ್ರಿಗೆ ಈ ಮಸಾಲ ಸ್ವಲ್ಪ ಸ್ಪೈಸಿ ಇದೆ. ಈಗ ನೀವು ಮಂಚೂರಿ ಐಟಮ್ ಮಾಡ್ತಾರಲ್ಲ, ಈ ಮಂಚೂರಿ ಐಟಮಲ್ಲಿ ಬೇರೆ ಮಂಚೂರಿಗೂ ನೀವು ಮಾಡುವಂಥ ಮಂಚೂರಿ ಐಟಮ್ ಏನು? ಯಾಕೆಂದ್ರೆ ಅದರಲ್ಲಿ ಹೋಟ್ಲಲ್ಲಿ ಒಂದು ಸ್ವಲ್ಪ ಕೆಮಿಕಲ್ ಯೂಸ್ ಮಾಡ್ತೀವಿ. ಇದು ಕೆಮಿಕಲ್ ಯೂಸ್ ಆಗಲ್ಲ. ಕೆಮಿಕಲ್ ಏನು ಯೂಸ್ ಮಾಡ್ತಾರೆ? ಕೆಮಿಕಲ್ ಅಂತಂದರೆ ಟೇಸ್ಟಿಂಗ್ ಪೌಡ್ರು, ಅಜಿನೋಮೋಟೊ ಇವೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ತಾರೆ. ಇಲ್ಲಿ ಏನು ನಮ್ಮ ಕಣ್ಣಾರ ಏನು ನೋಡ್ತಾ ಇದ್ರೆ ಈ ರೀತಿ ಮಸಾಲೆ ಮಾಡಲ್ಲ. ಅಲ್ಲಿ ಈ ರೀತಿ ಮಸಾಲೆ ಮಾಡಲ್ಲ. ಅದನ್ನೆಲ್ಲ ಪೂರ್ತಿ ಕ್ಲಿಯರಾಗಿ ಅಲ್ಲಿ ಏನು ಬೇಕೋ ಆ ತಕ್ಕನಾಗ ಅಲ್ಲಿ ಒಂದೊಂದು ಗೋಬಿಗೆ ಏನೇನು ಐಟ್ ಹಾಕಬೇಕು ಅದನ್ನ ಹಾಕಿ ಕೆಮಿಕಲ್ ಹಾಕಿ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೆ ಕೆಮಿಕಲ್ ಬಿಡೋಲ್ಲ. ಅದಕ್ಕೆ ಓಪನ್ ಆಗೇ ಇಟ್ಟಿರ್ತೀವಿ ನಾವು ನೋಡಲಿ ಅಂತ. ಯಾವ ಪದಾರ್ಥ ನೀವು ಟೇಸ್ಟ್ ಕೊಡ್ತೀರಲ್ಲ? ಇದರಲ್ಲಿ ಕ್ಲೀನಾಗೆ ಹಾಕುವಂಥ ಖಾರ ಉಪ್ಪು ಏನಿದೆಯೋ ಕ್ಲೀನಾಗಿ ರುಬ್ಬ ಹಾಕೋರು ಕ್ಲೀನಾಗಿ ಟೇಸ್ಟ್ ಬರುತ್ತೆ. ಮತ್ತು ಅವರೇ ಬೆಳೆನೇ ಮೇನ್ ಇದಕ್ಕೆ. ಅವರೇ ಬೆಳೆ ಇದನ್ನು ಉಣಿ ಹಾಕಿ ಬೇಯಿಸಿ ಆಮೇಲೆ ಮಾಡುವಂಥದ್ದು. ಎಲ್ಲ ಹಸಿ ಬೆಳೆನೇ, ಒಣಗಿರೋ ಬೆಳೆ ಯಾವುದೂ ಮಾಡಲ್ಲ. ಈ ಮಸಾಲ ಟ್ರೈ ಮಾಡ್ಬೋದು. ಯಾಕೆ ಬಾಕಿ ಇವನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಪಾನ್ಸರ್ ಅನಿಸುತ್ತಾರೆ.
ಒಬ್ಬಟ್ಟು. ಹಾಂ ಇದು ಯಾಕಂದರೆ ಅವರೆಬೇಳೆಯಿಂದ ಮಾಡೋದು. ಇದು ಅವರೆಬೇಳೆ ಮೇಳದಲ್ಲಿ ಮಾತ್ರ ಸಿಗುತ್ತೆ ಒಬ್ಬಟ್ಟು, ಹಾಂ ಎಲ್ಲಿ ಸಿಗಲ್ಲ. ಮತ್ತೆ ನೋಡ್ತಾ ಇದ್ದೀವಿ, ನೀವೇ ನೋಡ್ತಾ ಇದ್ದೀರಾ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ. ಬೇರೆ ಮಾಡ್ತಾ ಇದ್ದೀವಿ, ಅಲ್ಲಿ ನೋಡಿ ಕ್ಯೂ ಎಷ್ಟಿದೆ ಅಂತ ಮುಂದೆ. ಒಳ್ಳೆ ರೆಸ್ಪಾನ್ಸ್ ಇದೆ ಒಬ್ಬಟ್ಟಿಗೆ. ಮಾಮೂಲಿ ಬೇಳೆ ಒಬ್ಬಟ್ಟಿಗೂ ನಿಮ್ಮ ಅವರೇ ಬೇಳೆ ಒಬ್ಬಟ್ಟಿಗೆ ಏನು ವ್ಯತ್ಯಾಸ? ಇದಕ್ಕೆ ಎಲ್ಲ ನಾರ್ಮಲ್, ಬಟ್ ಇದಕ್ಕೆ ಅವರೇ ಬೇಳೆ ಹಾಕಿರ್ತಾರೆ ಫ್ಲೇವರು. ಓಕೆ, ಅದರಿಂದ ಭಾಳ ಚೆನ್ನಾಗಿರುತ್ತೆ. ಇದು ಈ ಸೀಸನಲ್ಲಿ ಮಾತ್ರನೇ ಮಾಡೋದು. ಹಸಿದೆ ಹಾಕೋದಲ್ವಾ ಬೇಳೆ? ಹಸಿದೆ ಹಾಕ್ತೀರಾ? ಹಾಂ ಬೇಯಿಸ್ಬಿಟ್ಟೆ ಮಾಡೋದು. ಅದೇ ಬೇಯಿಸ್ಬಿಟ್ಟು ಹಸಿ ಬೇಳೆನ ಬೇಯಿಸ್ಬಿಟ್ಟು ಮಾಡ್ತೀರಾ? ಇದ್ಕಿರೋ ಬೇಳೆನ ಮಾಮೂಲಿ ಒಂದು ಬೇಳೆ ಒಂದು ಅರ್ಧ ಬೆಂದ್ಮೇಲೆ ಹಾಂ ತೂರು ಬೇಳೆನ ಹಾಕ್ಕೊತೀವಿ, ಅವರೇ ಬೇಳೆನ ಹಾಕ್ಕೊತೀವಿ. ಅವಾಗೇನಂದರೆ ಇನ್ನೊಂದು ಸ್ವಲ್ಪ ಒಂದು 50% ಬೇಯಬೇಕಲ್ಲ, ಅವಾಗ ಆ ಮಟ್ಟದಲ್ಲಿ ಸಿರಾಗುತ್ತೆ. ಇಲ್ಲ ಬೇಳೆನ ಒಣಗಿಸ್ಬಿಟ್ಟು ಆಮೇಲೆ ಮಾಡ್ಕೊಬೋದು, ಯಾವಾದರೂ ಆಗಲ್ಲ, ಟೇಸ್ಟ್ ಸಿಗಲ್ಲ. ಮತ್ತು ನಾವು ಈ ಟೈಮಲ್ಲಿನೇ ಮಾಡೋದು, ಸೀಸನಲ್ಲಿ ಮಾತ್ರನೇ ಮಾಡೋದು. 1 ಕೆ ಜಿ ಇದಕ್ಕೆ ಎಷ್ಟು ಬೆಲ್ಲ ಹಾಕ್ಬೇಕಾಗ್ತದೆ ಅಂದಾಜು? 1 ಕೆ ಜಿಗೆ 1.25 ಕೆ ಜಿ ಹಾಕ್ತೀವಿ. 1 ಕೆ ಜಿ ಬೀಜಕ್ಕೆ 1.25 ಕೆ ಜಿ ಬೆಲ್ಲ. ಅವರೇ ಬೆಲೆ ಹಾಕುವಾಗ ಇನ್ನೊಂದು 1/4 ಕೆ ಜಿ ಓಕೆ, ಅವರೇ ಬೆಲೆ ಹಾಕ್ತೀವಲ್ಲ, ಆವಾಗ ಏನಕ್ಕೆ ಹಾಕೋದು? ಟೇಸ್ಟ್ ಬರಬೇಕಲ್ಲ, ಟೇಸ್ಟ್ ಬರ್ಬೇಕಂತ. ನಾವು ನಾರ್ಮಲ್ ತೊಗರಿ ಬೆಳೆಗೆ ಹಾಂ 1 ಕಾಲು ಹಾಕ್ತೀವಿ. ಹೌದು, ಇದೊಂದು 1/4 ಕೆ ಜಿ ಬೀಳುತ್ತಲ್ಲ 1 ಕೆ ಜಿಗೆ, ಇದು ಆ್ಯಡ್ ಆಗತ್ತೆ ಅವಾಗ. ಅವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ಚರ್ನ ಎಷ್ಟು ದಿನ ಇಕ್ಬೋದು? 20 ದಿನ ಇಕ್ಬೋದು. ಹೌದಾ? ಏನಿದು ದೋಸೆ ಏನಂತಾರೆ ಇದನ್ನ? ಅವರೇ ಬೇಳೆ ದೋಸೆ. ಅವರೇ ಬೇಳೆ ದೋಸೆ. ಏನು ಹಾಕಿರ್ತೀರ ಅದಕ್ಕೆ? ಅವರೇ ಬೇಳೆ, ಕೊತ್ತಂಬರಿ ಸೊಪ್ಪು, ಪುದೀನ, ಇದಕ್ಕೆ ಈರುಳ್ಳಿ, ಹೌದು, ಈರುಳ್ಳಿ, ಕೊತ್ತಂಬರಿ, ಅವರೆಕಾಳು ಎಲ್ಲ ಹಾಕಿದ್ದಾರೆ ಅದ್ರ ಮೇಲೆ. ಸರ್ ಮಸಾಲೆ ವಡೆ
ಬೇಳೆ ಹಾಕಿ ಅವರೆಕಾಳು ಹಾಕಿ ಹಾಗೆ ಕಡಲೆ ಹಿಟ್ಟು ಹಾಕಿ ಪ್ಯೂರ್ ಅವರೆಕಾಳಿಂದ ಮಾಡ್ತೀವಿ. ಅವರೆಕಾಳು ಮೇಲೆಲ್ಲ ಅವರೆಕಾಳಿದ್ದು ಐಟಮ್ ಎಲ್ಲ ಅವರೆಕಾಳು ಮಾಡಿ ಎಲ್ಲ ಐಟಮ್ ಮಾಡ್ತಾಯಿದ್ದೇವೆ. ಮಸಾಲೆ ವಡೆ ಮಾತ್ರ ಅಲ್ಲ, ವಿಧ ವಿಧದ ಬೇರೆ ಬೇರೆ ಐಟಮ್ ಇದೆ. ದೋಸೆಯಿಂದ ಹಿಡಿದು, ಒಬ್ಬಟ್ಟಿಂದ ಹಿಡಿದು, ಸ್ವೀಟಿಂದ ಹಿಡಿದು, ಪಾಯಸ, ಅವರೆಕಾಳು ಸಾಂಬಾರು ಎಲ್ಲ A to Z ಅವರೆಕಾಳಿಂದ ಮಾಡ್ತೀವಿ. ಅವರೆಕಾಳ್ದು ಪಾಯಸ ಎಲ್ಲ ಸಿಗ್ತದೆ. ಪಾಯಸ ಇದೆ, ಅವರೆಕಾಳು ಪಾಯಸ ಇದೆ, ಅವರೆಕಾಳು ಐಸ್ ಕ್ರೀಮ್ ಇದೆ, ಅವರೆಕಾಳು ಸ್ವೀಟ್ ಇದೆ, ಉಪ್ಪಿನಕಾಯಿ ಇದೆ, ಎಲ್ಲ ಇದೆ. A to Z ಅವರೆಕಾಳಿನ ವಿವಿಧ ಅವರೆಕಾಳು ಕೋಡುಬಲೆ, ಅವರೆಕಾಳು ಮಸಾಲೆ ವಡೆ, ಅವರೆಕಾಳು ಬೋಂಡ, A to Z ಎಲ್ಲ ಅವರೆಕಾಳಿಂದಲೇ ಮಾಡೋದು. ಈಗ ನಾವು ತಿಂತಲ್ಲ ವಡೆ, ಹೊಟ್ಟೆ ಉಬ್ರ ಆಗಲ್ವಾ? ಇಲ್ಲ, ಅದಕ್ಕೇನು ಹಾಕಲ್ಲ. ಪ್ಯೂರ್ ಅವರೆಕಾಳಿನ ಜಾಸ್ತಿ ಅದಕ್ಕೆ ಲೈನ್ ಇದೆ ನೋಡಿ, ಉಬ್ಬಲ್ಲ ಅಂತಲೇ ಅಷ್ಟು ಲೈನ್. ಗಾದೆ ಮಾತಿದೆಯಲ್ಲ, ಜಾಸ್ತಿ ಏನಾಗಲ್ಲ, ಹೊಟ್ಟೆ ಉಬ್ರಾಗಿ ಇಲ್ಲ ಏನಾಗಲ್ಲ, ಹೇಳಿಲ್ಲ. ಡೈರೆಕ್ಟ್ ಮಾಗಡಿಯಿಂದನೇ ಬರೋದು ಅವರೆಕಾಳು. ಹಾಂ, ಅಲ್ಲಿ ರೈತರಿಂದ ಡೈರೆಕ್ಟ್ ಮಾಗಡಿಯಿಂದ. ಇದನ್ನ ಬೇರೆ ಕಡೆ ಎಲ್ಲೂ ಬಳಸ್ತಾ ಇಲ್ಲ. ಬೇರೆ ಕಡೆ ಎಲ್ಲೂ ಬಳಸಲ್ಲ. ಈ ಅವರೇ ಮೇಳದಲ್ಲಿ ಮಾತ್ರ 24 ವರ್ಷದಿಂದ ಬಳಸ್ತಾರುವಂಥ ಪದಾರ್ಥ ಇದೆ. ಯಾಕೆ ಯಾರು ಟ್ರೈ ಮಾಡ್ತಾ ಇಲ್ಲ ಅದನ್ನ? ಟ್ರೈ ಮಾಡೋಕ್ಕೆಂದ್ರೆ ಅದು ಹೋಟ್ಲಲ್ಲೇ ಬೇರೆ ಥರ ಕೊಡ್ತಾರೆ, ಅದಕ್ಕೆಂತಾನೆ ಇದು ಮೇಳ ಮಾಡೋದು. ಈ ಮೇಳದಲ್ಲಿ ಸೂಪರ್ ಆಗಿರುತ್ತೆ ಐಟಮ್. ನಿಮ್ಮ ಹೆಸರು? ಶೇಖರ್ ಅಂತ, ಮಂಡ್ಯ. ಅವರೆಬೇಳೆ ಮೇಳಕ್ಕೆ ಸುಮಾರು ವರ್ಷದಿಂದ ಬರ್ತಾ ಇದ್ದೀರಾ? ಹೌದು. ನಿಮ್ಮನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ? ಈಗ ಆಲ್ ಓವರ್ ಕರ್ನಾಟಕದಿಂದ ಸುಮಾರು ಜನ ಇರ್ತಾರೆ, ಅದು ನಿಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡ್ತಾರೆ? ಯಾಕೆ ಸೆಲೆಕ್ಟ್ ಅಂದರೆ ನಾವು ಇದಕ್ಕೆ 24 ವರ್ಷ ಆದ್ರೂ ನಾವಿಲ್ಲಿ 18 ವರ್ಷ ಸರ್ವಿಸು ಇದಕ್ಕೆ. ಅಂದರೆ ಅವರೇ ಮೇಳಕ್ಕೆ 18 ವರ್ಷ ಸರ್ವಿಸು. ಇದಕ್ಕಿಂತ ಮೊದಲೇ ನಾವು ಹೋಟ್ಲು ಡಿಪಾರ್ಟ್ಮೆಂಟಾಗಿ ಕೆಲಸ ಮಾಡಿದವರು. ಅಂದರೆ ಎನ್ನಿ ಒಂದು ಕೆಲಸ ಗೊತ್ತಿರುತ್ತೆ ನಮಗೆ, ಈ ಥರ ಕೆಲಸ ಗೊತ್ತಿಲ್ಲ ಅನ್ನೋದ್ರಿಂದ ಕೆಲವರು ಯಾರು ಏನು ಮಾಡಬೇಕು ಅನ್ನೋದು ನಮ್ಮ ಮೇಲೆ ಇರುತ್ತೆ. ಅವರು ಇಂತಿಂಥವ್ರನ್ನ ಆಯ್ಕೆ ಅಂತ ನಮ್ಮಲ್ಲಿ ಇರುತ್ತೆ. ವರ್ಷಕ್ಕೆ ಎಷ್ಟು ಜನ ಬಂದಿರ್ತಾರೆ, ಯಾವ್ಯಾವ ಟೇಸ್ಟ್ ಕೊಡ್ತಾರೆ, ಅದ್ರ ಮೇಲೆ ಆಯ್ಕೆ ಆಯ್ತೀವಿ ನಾವು. ರಾಮಸಿಂಗ್ ಅಣ್ಣ ಅವರು ಸುಮಾರು 20 ವರ್ಷದಿಂದ ಬಂದು ಬೆಂಗಳೂರಿಗೆ ಬಂದು ಹೋಟೆಲ್ ಕೆಲಸ ಮಾಡ್ತಾರೆ ದಿಗರ್ ರೋಡಲ್ಲಿ. ಅವ್ರು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡಿ ನೋಡಿ, ಇವ್ರ ಕಲಿಬೇಕು ನೋಡಿ. ಏನು ನಿಮ್ಮ ಹೆಸರು? ಬಸವರಾಜ್. ಯಾವ ನಿಮ್ಮದು? ನಮ್ಮದು ದಾವಣಗೆರೆ. ಹಾಂ, ಎಲ್ಲ ಬೇರೆ ಬೇರೆ ಕಡೆಯವರು ಇದ್ದೀರಿ ಇಲ್ಲಿ? ಎಲ್ಲ ಬೇರೆ ಬೇರೆ ಕಡೆಯವರು ಇದ್ದಾರೆ? ಎಲ್ಲ ಫ್ರೆಂಡ್ಸ್ ಆಗ್ಬಿಡ್ತೀರಾ? ಎಲ್ಲರೂ ಫ್ರೆಂಡ್ಸೇ ಇದೆ. ಹಾಂ, ಗುಡ್. ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಬರುತ್ತೆ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಶೆಟ್ಟಿ ಅಂತ. ಎಲ್ಲ ನೀವು? ನಾವು ಬೊಮ್ಮನಲ್ಲಿ HSR ನೀವು ಉಳಿದ ಟೈಮಲ್ಲಿ ಏನು ಮಾಡ್ತೀರಿ? ನಾವು ಉಳಿದ ಬೇರೆ ಇದೆ, ಹೆಚ್ಚಿನ ಇದೆ. ಚೌಟ್ರಿ ಕೆಲಸ, ಮದುವೆ ಇದೆ ಕೆಲಸ. ಅವರೇ ಬೆಳೆ ನಾವು ಖುಷಿಯಾಗಿದೆ. 5 ದಿವಸ, ಇವತ್ತು 6ನೇ ದಿವಸ ಖುಷಿ ಆಗ್ತಿದೆ. ಖುಷಿಯಾಗಿ ಮಾಡಬೇಕು. ಥ್ಯಾಂಕ್ ಯು ಸರ್. ಹೆಸರು ಅಣ್ಣ ಹೌದು? ನಮ್ಮ ಹೆಸರು ಕೃಷ್ಣ ಅಂತ. ಕೃಷ್ಣ. ಯಾವರು ನಿಮ್ಮದು? ನಮ್ಮದು KGF. KGF. ಹಾಂ, ತೆಲುಗು ಬರುತ್ತೆ ಹಂಗಾರೆ? ನಿಮ್ಮ ಹೆಸರು ಅಣ್ಣ? ಹಾಂ, ಮಳವಳ್ಳಿ. ನೀವೇನು ಕೆಲಸ ಮಾಡ್ತೀರಾ? ನಾವು ರೈತರು ಮತ್ತೆ ಫ್ರೀ ಆಗಿದ್ದಾಗ. ನಿಮ್ಮ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮೇಳದಲ್ಲಿ? ಎಷ್ಟು ವರ್ಷ? ನಾನು 15. ನಿಮ್ಮ ಹೆಸರು? ಸುಮಾರು. ಯಾವ್ದು ನಿಮ್ಮದು? ಇಲ್ಲೇ ರಾಮನಗರ ಕನಕಪುರ. ಬೇರೆ ಏನು ಮಾಡ್ತೀರಿ ನೀವು ಊರಲ್ಲಿ ಕೆಲಸ? ಊರಲ್ಲಿ ವ್ಯವಸಾಯ ಮಾಡ್ತೀವಿ. ಮಾಮೂಲಿ ನಾವು ಅವರೆಕಾಳು ಎಲ್ಲ ಬೆಳಿತೀವಿ. ನಾವು ಇಲ್ಲಿ ಬರ್ತಾ ಇರ್ತೀವಿ ಕೆಲಸಕ್ಕೆ. ಮಾಮೂಲಿ ಫ್ರೀ ಆಗಿರ್ತೀವಲ್ಲ ಈ ತಿಂಗಳು, ನಾವು ಬರ್ತೀವಿ, ತಿರ್ಗಾ ಊರಿಗೆ ಹೊರಟಾಗ್ತೀವಿ. ನಿಮ್ಮ ಹೆಸರು? ವಸಂತ. ನಿಮ್ಮದೇ ಅವರು? ಶಿವಮೊಗ್ಗ. ನಿಮ್ಮ ಹೆಸರು? ಬಾಂಗ್ಲಾದೇಶ. ದಿಲ್ಲು. ಓ, ಬಾಂಗ್ಲಾದೇಶ? ಇಲ್ಲ, ಬಾಂಗ್ಲಾದೇಶ ಇಲ್ಲ, ಅಸ್ಸಾಂ. ಓಕೆ ಓಕೆ. ಬಾರ್ಡರ್ ಪಕ್ಕನೇ. ನೀವು ಕಲ್ತ್ಕೊಂಡ್ಬಿಟ್ಟಿದ್ರೆ ಮಾಡೋದು? ಕನ್ನಡ ಬರುತ್ತೆ? ಗ್ರೇಟ್, ಕನ್ನಡ ಬರ್ತಾ ಇದೆ ನೋಡ್ರಿ. ಅದು ನಮ್ಮ ಹಾಂ, ಬಟ್ ಒಳ್ಳೇದಾಯ್ತು ರೀ ಕನ್ನಡ ಕಲ್ತ್ಕೊಂಡು. ನಿಮ್ಮ ಹೆಸರು ಏನಂದ್ರೆ? ಧರ್ಮೇಂದ್ರ. ಖುಷಿ ಆಯ್ತು ರೀ ನಿಮ್ಮ ಕನ್ನಡ ಮಾತಾಡ್ತಿರೋದು ನೋಡ್ಬಿಟ್ಟು. ನಿಮ್ಮ ಹೆಸರು? ಧರ್ಮೇಂದ್ರ. ನಿಮ್ಮ ಹೆಸರು? ನಿಯಾಲ್. ನೀವು ಎಲ್ಲಿನವರು? ನೀವು ಎಲ್ಲಿನವರು? ಯಾವ ಊರು? ಬಿಹಾರ್. ಕನ್ನಡ ಕಲ್ತ್ಕೊಳ್ಳಿ ಬೇಗ. ಪರವಾಗಿಲ್ಲ, ಬರ್ತವೆ ಸ್ವಲ್ಪ ಕಲ್ತ್ಕೋಬೇಕಷ್ಟೇ. 25 ವರ್ಷದಿಂದ ಮಾಡ್ತಾರೆ. ಇದು 25ನೇ ವರ್ಷ. ನ್ಯಾಷನಲ್ ಗ್ರೌಂಡಲ್ಲಿ ಇದು 2ನೇ ವರ್ಷ.
ಏನಂದರೆ ಇಲ್ಲಿ ಭಾಳ ಚೆನ್ನಾಗಿ ಅವರೆಕಾಯಿ ಹಾಕಿ ಮಾಡ್ತೀವಿ. ತುಂಬ ಚೆನ್ನಾಗಿ ಕಸ್ಟಮರೆಲ್ಲ ತುಂಬ ಲೈಕ್ ಮಾಡ್ತಾರೆ. ನಿಮ್ಮ ಹೆಸರು ಅಂದರೆ? ನಾಗರಾಜ್. ಯಾವ ನಿಮ್ಮದು? ಮಂಡ್ಯ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇದಕ್ಕೆ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ನೀವು ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಬರ್ತೀರಾ? ಹೌದು. ಏನು ಮಾಡ್ತೀರಾ ಅಲ್ಲಿ ಕೆಲಸ? ಅಲ್ಲಿ ಮಾಮೂಲಿ ವ್ಯವಸಾಯ. ಏನು ಬೆಳೆ ಬೆಳಿತೀರಾ? ನಾವು ಭತ್ತ, ರಾಗಿ, ಕಬ್ಬು, ರೇಷ್ಮೆ. ಹೆಂಗೆ ಪರಿಚಯ ನಾವು ಇಲ್ಲಿ ಬರೋಕ್ಕೆ? ಮಾಮೂಲಿ ಫೋನ್ ಕಾಂಟ್ಯಾಕ್ಟ್ಸು ಮತ್ತು ಫ್ರೆಂಡ್ಶಿಪ್ಪಿಂದ ಬರ್ತೀವಿ. ಓಕೆ. ಯಾಕೆ ಜಾಸ್ತಿ ಇಷ್ಟಪಡ್ತಾರೆ ಇಡ್ಲಿ ಮತ್ತು ಇಡ್ಲಿ ಬೆಳೆ ಸರ್? ಟೇಸ್ಟು ಸರ್, ಟೇಸ್ಟು ಮುಖ್ಯ. ಟೇಸ್ಟು ಚೆನ್ನಾಗಿದೆ ಇಡ್ಲಿ ಸಾಂಬಾರು, ಅದಕ್ಕೆ ಸರ್ ಫೇಮಸ್ ಆಗಿ ಇಡ್ಲಿ ಸಾಂಬಾರು ಚೆನ್ನಾಗಿ ತಿಂತಾರೆ. ನೀವು ಯಾವುದು ಚೆನ್ನಾಗಿ ಕೊಡ್ತೀರಾ? ನಾವು ಎನಿ ಒಂದಕ್ಕೂ ಇರುತ್ತೆ, ಇದಕ್ಕೆ ಅಂತ ಅಂದ್ಲ ಎನಿ ಒಂದಕ್ಕೂ ಟೇಸ್ಟ್ ಇರುತ್ತೆ. ಅದರಲ್ಲಿ ನಾವು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಏನೇ ಬಂದರೂ ಆಲ್ರೌಂಡರ್ ಇರ್ತೀವಿ ನಾವು. ಅದರಲ್ಲಿ ನಮಗೆ ಅಂದಂಥ ಒಂದು ಮೊಬೈಲ್ ನಂಬರು ಅವ್ರ ಹತ್ರ ಇರುತ್ತೆ. ಅವರು ವರ್ಷ ನಮ್ಗೆ ಕಾಲ್ ಮಾಡೇ ಮಾಡ್ತಾರೆ. ಹಂಗಾಗಿ ನಾವಿಲ್ಲಿ ಆಯ್ಕಾಯ್ತೀವಿ. ನಾಟಿ ಕಾಳು. ಹೌದೌದು. ಈಗ ಏನು ಬೆಳೆದಿರ್ತಾರೆ ಹಸಿ ಕಾಳು ಹಂಗೇನೆ ಬರುತ್ತೆ, ಹಂಗೆ ಉನಿ ಹಾಕ್ಬಿಟ್ಟೆ ಬೇಯಿಸ್ಬಿಟ್ಟು ಮಾಡೋದು. ಎಷ್ಟು ಬರ್ಬೋದು ಬರುತ್ತೆ, ನಮ್ಮ ಲೋಡರ್ ಗಟ್ಟಲೆ ಬರುತ್ತೆ. ಅಲ್ಲಿ ಹೋಗಿ ಗೋಡನಲ್ಲಿ ನೋಡ್ಬೋದು, ಲೋಡ್ ಗಟ್ಟಲೆ ಇದೆ. ಇವತ್ತು ಲಾಸ್ಟ್. ಇವತ್ತು ಮಿಕ್ಕಿದೇನು ಮಾಡ್ತಾರೆ? ಮಿಕ್ಕಿದೇನಿಲ್ಲ, ಇವತ್ತು ಕ್ಲೋಸ್ ಆಗುತ್ತೆ. ಇಲ್ಲ ಅಲ್ಲಿ ಹೋಟ್ಲಲ್ಲಿ ಇಲ್ಲೇ ಇದೆ ಹೋಟೆಲು. ಅದು ಬೆಳಿಗ್ಗೆ 12 ಗಂಟೆ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ 1 ಗಂಟೆ ಗಂಟೆ ನಡೆಯುತ್ತೆ ಮೇಳ. ವರ್ಷ 9 ಕಾಲ ಇದ್ದೇ ಇರುತ್ತೆ ಮೇಳ. ಅದು ಹೋಟೆಲಲ್ಲಿ ಎನಿ ಒಂದು ಟೈಮ್ ಇರ್ತಿಲ್ಲ. ಸರ್ಜನ್ ಸರ್ಕಲ್. ಹೌದು, ಇಲ್ಲ ಅಲ್ಲಿದೆ ಇನ್ನೊಂದು ಬೋಲ್ಡ್ ಇದೆ, ಮೇನ್ ಬೋಲ್ಡ್ ಇದೆ, ಅಲ್ಲಿ ನೋಡಿ. ಸರ್ಜನ್ ಸರ್ಕಲಲ್ಲಿ ಇದೆ, ಎನಿ ದಿನ ಇರುತ್ತೆ. ಅದು ಅವರ ಮೇಳ ಅಂತಾನೆ ಹೋಟ್ಲ್ ಹೆಸರು. ಅವರ ಮೇಳ ಅಂತಾನೆ ಹೋಟ್ಲ್ ಹೆಸರು. ಅಲ್ಲಿ ಹೋದ್ರೆ ಎನಿ ದಿನ ಸಿಕ್ಕುತ್ತೆ. ಇಲ್ಲಿ ಏನು ಪದಾರ್ಥ ಏನು ಸಿಕ್ಕುತ್ತೋ ಎನಿ ಐಟಮ್ ಅಲ್ಲಿ ಸಿಕ್ಕುತ್ತೆ. ಇಲ್ಲಿ ಏನು ಆಲ್ರೌಂಡ್ ಐಟಮ್ ಇದೆ, ಆಲ್ರೌಂಡ್ ಐಟಮ್ ಅಲ್ಲಿ ಸಿಕ್ಕುತ್ತೆ. ನೀವು ಅಲ್ಲಿ ಉಳಿದ ಟೈಮಲ್ಲಿ ಮೈಸೂರಲ್ಲಿ ಏನು ಮಾಡ್ತೀರಾ ನೀವು? ಮೈಸೂರು ನಮ್ಮದೇ ಹೋಟ್ಲಿದೆ, ನಮ್ಮ ಮಿಸ್ಸಸ್ ನಾವು ನಡೆಸ್ಕೊಂಡು ಹೋಗ್ತೀವಿ. ಈ ಮೇಳ ಬಂದಾಗ ನಾವು ಈ ಕಡೆ ಬರ್ತೀವಿ. ನಮ್ಮದು ಊಟಕಳಿಲಿದೆ. ಊಟಕಳಿ ಮೈಸೂರು ಹೋಟ್ಲು ಇದೆ, ಅಲ್ಲಿ ನಾವು ನಡೆಸ್ತೀವಿ. ನಾವು ಈ ಮೇಳಗಳು ಬಿದ್ದಾಗ, ಈ ಫಂಕ್ಷನ್ ಬಿದ್ದಾಗ ನಾವು ಈ ಕಡೆ ಬರ್ತಾ ಇರ್ತೀವಿ. ಏನು ಪದಾರ್ಥ ಮಾಡ್ತೀವಿ ಹೋಟ್ಲಲ್ಲಿ ನೀವು? ಅಲ್ಲಿ ಗೋಬಿ ಮಂಚೂರಿ ಇರುತ್ತೆ, ಬಜ್ಜಿ ಬೋಂಡ ಇರುತ್ತೆ, ಎಗ್ ರೈಸು, ಕಬಾಬು, ಈ ಥರದ ಐಟಮ್ಗಳು ಇರುತ್ತೆ. ಅಲ್ಲಿ ಈ ಥರ ಐಟಮ್ ಇರಲ್ಲ. ಅಲ್ಲಿ ನಿಮ್ಮ ಅಡ್ರೆಸ್ ಹೇಳಿ. ನಮ್ಮದು ಮೈಸೂರು ಹುಣಸೂರು ರೋಡು, ಊಟಕಳಿ ಕರ್ನಾಟಕ ಬ್ಯಾಕ್ ಸೈಡು. ಯಾರೇ ಕೇಳಿದ್ರು ಫೇಮಸ್ ಅಲ್ಲಿ ಬಂದ್ರು. ನಿಮ್ಮ ಹೆಸರು ಅಂದರೆ? ಜಯಶೇಖರ್ ಅಂತ. ನಿಜವಾಗ್ಲೂ ಮೈಸೂರಲ್ಲಿ ಊಟಕಳಿ ಹತ್ರ ಹೋಗಿ ಇವ್ರನ್ನ ಹೋಟೆಲಲ್ಲಿ ಭೇಟಿ ಮಾಡ್ಬೇಕು ನಾವು. ಬನ್ನಿ. ಏನು ಅನುಭವ ಆಯ್ತು ನಮಗೆ ಮೇಳದಲ್ಲಿ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮಿಂದ ಒಬ್ಬರಿಗೆ ಹೊಟ್ಟೆ ತುಂಬುವಂಗೆ ಅನುಕೂಲ ಆಗ್ತಾ ಇದೆ. ನಾವು ಖುಷಿ ಆಗ್ತಾ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು. ಮಕ್ಕಳಿಗೆ ಏನು ಹಾಕಿರತ್ತೆ ಅವರೇ ಬೇಳೆ? ಸಾಂಬಾರು ಮಾತ್ರ. ಹಾಂ ಮೇಡಮ್, ನಿಮ್ಮ ಹೆಸರು ಹೇಳಿ. ಹಾಂ ಮೇಡಮ್, ನಿಮ್ಮ ಹೆಸರು? ಓಕೆ, ಹೇಳಿ ಮೇಡಮ್, ಹೆಂಗೆ ಅನಿಸ್ತಾ ಇದೆ ನನಗೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ. ಅದಕ್ಕೆ ನೀವು ಬೇರೆ ಬೇರೆ ಐಸ್ ಕ್ರೀಮ್ ತಿಂದಿರಾ? ವೆನಿಲಾ ತಿಂದಿದ್ದೀರಾ, ಸ್ಟ್ರಾಬೆರಿ ತಿಂದಿದ್ದೀರಾ? ಸೊ ಹೆಂಗೆ ಡಿಫ್ರೆಂಟ್ ಅನಿಸ್ತದೆ ಟೇಸ್ಟ್? ಓಕೆ. ನೀವು ಎಲ್ಲರೂ ತಿಂದಿದ್ದೀರಾ ಅವರೇ ಬೆಳೆದು? ಓಕೆ. ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಬಂತು ನೀವು ತಿನ್ಸ್ಬೇಕು. ಮೊಮ್ಮಕ್ಕಳನ್ನ ಇಷ್ಟಪಡ್ತಾರೆ. ಹೌದೌದು. ಸೊ ಜನಗಳ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಮುಂದಿನ ವರ್ಷ ನಮ್ಮ 25ನೇ ವರ್ಷ ಇನ್ನೂ ಜೋರಾಗಿರುತ್ತೆ ಅಂತ ಅನ್ಕೊಂತೀವಿ. ಇದಕ್ಕೆ 2ರಷ್ಟು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಪ್ಲಾನ್ಸ್ ಇದೆ. ಸರ್, ಎಷ್ಟು ಜನ ಬಂದೋಗಿರ್ಬೋದು ಸರ್ ಇಲ್ಲಿ ರಿಜಿಸ್ಟರ್ ಮಾಡ್ತಿರ್ಬೋದು? ಸರ್, ಅಂದಾಜು ಒಂದು 12 ಲಕ್ಷ ಮೇಲೆ ಆಗಿದೆ. ಪ್ರತಿದಿನನೂ ಹೀಗೆ ತುಂಬ ಜನ ಬರ್ತಾನೆ ಇದ್ದಾರೆ. ಯಾವ ದಿನ ತುಂಬ ಜನ ಜಾಸ್ತಿ ಬಂದರು? ಸರ್, ನಮಗೆ ಶನಿವಾರ ಭಾನುವಾರ ಪ್ರತಿದಿನನೂ ಇದೆ ಸರ್. ನಾವು ಸೋಮವಾರ ಮಂಗಳವಾರ ಬರಲ್ಲ ಅಂದ್ಕೊಂಡಿದ್ವಿ, ಬಟ್ ಆದ್ರೂ ಸೋಮವಾರ ಮಂಗಳವಾರನೂ ಕೂಡ ನಮಗೆ ಅದೇ ರೀತಿ ರೆಸ್ಪಾನ್ಸ್ ಇದೆ. ಇವತ್ತು ಕೊನೆ ದಿನ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದರೆ ಇವಾಗಿನ ಕ್ರೌಡ್ ನೀವೇ ನೋಡ್ತಾ ಇದ್ದೀರಾ ಎಷ್ಟಿದೆ ಅಂತ. ಹಾಗಾಗಿ ಇವತ್ತು ಕೂಡ ತುಂಬ ಜನ ಬರ್ತಾರೆ. ಸೊ ಪ್ರಾಬ್ಲಿ ನಮ್ಗೆ ಇವತ್ತು ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ ಒಂದು ಅಂದಾಜು ಎಷ್ಟು ಜನ ಬಂದೋಗಿರ್ಬೋದು ಅಂತ. ಆ್ಯಕ್ಚುಲಿ ನನಗೆ ಯಾವಾಗಲೂ ಕೂಡ ಈ ಅವರೇ ಬೆಳೆ ಮೇಳ ಇರ್ಬೋದು, ಆಮೇಲೆ ಕಡಲೆಕಾಯಿ ಬರೋಕ್ಕೆ ತುಂಬ ಬಸವನಗುಡಿ ಕಡೆ ಆಗಿರೋದು ತುಂಬ ಇಷ್ಟ ಆಗ್ತದೆ. ಸೊ ಈ ಥರ ನೀವು ಮಾಡ್ತಿರೋದು ನಮ್ಗೆ ಒಂಥರ ಖುಷಿ. ಈ ಥರ ಆರ್ಗನೈಸ್ ಮಾಡ್ತಾರೆ. ಅವರೆಕಾಯಲ್ಲಿ ಸೊಗಡು ಹೆಂಗಿರುತ್ತೆ, ಬಸವನಗುಡಿನಲ್ಲೂ ಸೊಗಡು ಹಂಗೇನೆ. ಯಾಕೆಂದ್ರೆ ಈ ದೇಸಿ ಫ್ಲೇವರ್ ಅನ್ನೋದೇನಿದೆ ಅದು ಬಸವನಗುಡಿ ಜೊತೆ ಅಂಟ್ಕೊಂಡಿದೆ. ಹಾಗಾಗಿ ಬಸವನಗುಡಿಲಿ ನಾವೇನೇ ಕಾರ್ಯಕ್ರಮ ಮಾಡಿದ್ರು ಇದೇ ತರನೇ ಇರುತ್ತೆ ಸರ್. ಸರ್, ಇಲ್ಲಿ ಏನು ಮಾಡ್ತೀವಿ ಸರ್ ಬೇರೆ ಮೇಳಗಳು, ಈ ಥರ ಫುಡ್ ಮೇಳಗಳು? ವಾಸವಿ ಕಾಂಡಿಮೆಂಟ್ಸ್ ಅವ್ರ ಕಡೆಯಿಂದನೇ ಲಾಸ್ಟ್ ಟೈಮ್ ಮ್ಯಾಂಗೋ ಮೇಳ ಒಂದು ಮಾಡಿದ್ವಿ ಜಯನಗರದಲ್ಲಿ. ಅದು ಒಂದು ಅದ್ಭುತವಾದ ಯಶಸ್ಸು ಕೊಟ್ಟಿದ್ರು. ಸೊ
ಸೊ ಅವರೇ ಬೆಳೆ ಮೇಳ ಹೋದ ವರ್ಷ ನಾವು 4 ಬೇರೆ ಬೇರೆ ಕಡೆ ಟ್ರೈ ಮಾಡಿದ್ವಿ, ಅದು ಒಂದು ಯಶಸ್ಸಿತ್ತು. ಸೊ ಈ ವರ್ಷ ನೋಡಬೇಕು ಸರ್, ನಮ್ಮ ಟೀಮ್ ಜೊತೆ ಮಾತಾಡಿ ನೆಕ್ಸ್ಟ್ ಏನು ಪ್ಲಾನ್ಸ್ ಅಂತ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಅಪ್ಕಮಿಂಗ್ ಮೇಳ ಸರ್ ಈಗ ಸರ್ ಸದ್ಯಕ್ಕಿಲ್ಲ, ಇವಾಗ ಸದ್ಯದ ಕಾನ್ಸಂಟ್ರೇಷನ್ ಎಲ್ಲ ಅವರೇ ಬೆಳೆ ಮೇಳದ ಮೇಲೆ ಇದೆ. ಸೊ ಇದೊಂದು ಸಕ್ಸಸ್ಫುಲ್ ಆಗಾದ್ರೆ ನೆಕ್ಸ್ಟ್ ಬೇರೆ ನಾವು ಟ್ರೈ ಮಾಡ್ತೀವಿ. ಶೂಟಿಂಗ್ನ ಕೂಡ ಸಂಪೂರ್ಣ ಸಾವಯವ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಲ್ಲು ಮಣ್ಣು ಏನು ಬಳಸ್ತಿಲ್ಲ, ಬರೀ ಹೆಸರು ಕಾಳಿಂದನೇ ಶೂಟ್ ಮಾಡೋ ಒಂದು ಸ್ಪರ್ಧೆಯಲ್ಲಿ. ಸರಿ ಇಟ್ಕೊಳ್ಳಿ, ಏನು ಮಾಡಿ ಸರ್ ಏನಣ್ಣ आ गए एक बना लगा. अच्छा ಸರ್ ನೆಕ್ಸ್ಟ್ ಯಾವ್ದು ಮಾಡಿಲ್ಲ, ಒಂದನ್ನ ಮಿಸ್ ಆಯ್ತು. ಮಿಸ್ಟೇಕ್ ಆಯ್ತಂದ್ರೆ ಹೆಸರು ಕಾಳಿಂದ ಶೂಟ್ ಮಾಡೋ ಸ್ಪರ್ಧೆಯಲ್ಲಿ ನಾನು ಸೋತ್ಕೊಂಡಲ್ಲಪ್ಪ. ಗುಂಡು ಇರಲಿ, ಹೆಸರು ಕಾಳಿಂದ ಶೂಟ್ ಮಾಡೋ ಸ್ಪರ್ಧೆಯಲ್ಲಿ ನಾವೆಲ್ಲೇ ಹೋದರೂ ಇಂಥವ್ರ ಹತ್ರ ಟೀ ಕುಡಿದಾಗ ಸಮಾಧಾನ ಆಗೋದು ನನಗೆ. ಏನಂತೀರಾ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಅಂತ. ಥ್ಯಾಂಕ್ ಯು. ಇವತ್ತು ಶ್ರೀ ವಾಸವಿ ಅವರೇ ಬೆಳೆ ಮೇಳ 2024ಕ್ಕೆ ಬಂದಿದ್ವಿ. ಇವತ್ತು ಕೊನೆ ದಿನ. ಇದು 5ನೇ ತಾರೀಕಿಂದ ಶುರುವಾಗಿತ್ತು. ಇವತ್ತು ಕೊನೆ ದಿನ. ಇಲ್ಲಿ ಹಲವಾರು ರೀತಿಯ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದರು. ಅದರಲ್ಲಿ ಪ್ರಮುಖವಾಗಿ ಅವರೇ ಬೆಳೆ ತಯಾರಿಸಿದ ಪದಾರ್ಥಗಳನ್ನು ಇಲ್ಲಿ ಇದರಲ್ಲಿ ತಿನ್ನೋದಕ್ಕೆ ಒಂದು ಸೌಭಾಗ್ಯ. ಯಾಕಂದರೆ ಅದು ಅವರೇ ಕಾಳು, ಅವರೇ ಬೆಳೆ ಏನು ಬರುತ್ತೆ. ಈ ಚಳಿಗಾಲದಲ್ಲಿ ಬಂದಿದ್ದು ಕೂಡ ನಮಗೆ ಬಂದಿದ್ದು ತುಂಬ ಚೆನ್ನಾಗಿರುತ್ತೆ, ಸೌಡಿರ್ತದೆ. ವರ್ಷ ಪೂರ್ತಿ ತಿನ್ನೋಂಥ ಅವರೇ ಬೆಳೆ ಬಂದಿದೆ. ಆದರೆ ಚಳಿಗಾಲದಲ್ಲಿ ಏನು ಬರ್ತದೆ, ಈ ಚಳಿಗಾಲದಲ್ಲಿ ನೀವು ಆ ವಾಸನೆ ಸೌಡಿದ್ದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಅಂಥ ಒಂದು ಇದನ್ನು ಪದಾರ್ಥಗಳನ್ನು ಇಲ್ಲಿ ನಮಗೆ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ರು. ತಿನ್ನೋ ಕೂಡ ಇರ್ತದೆ, ತುಂಬ ಖುಷಿ ಕೊಟ್ಟು. ಇಂಥ ಅವರ ಬೆಳೆ ವರ್ಷಕ್ಕೊಂದ್ಸರಿ ಆಗುತ್ತೆ. ಇದು 14ನೇ ವರ್ಷ ಅಂತ ಮಾಡಿರೋದು ಸರ್, 24ನೇ ವರ್ಷ. ನೆಕ್ಸ್ಟ್ ಇಯರ್ ಅವರು 25ನೇ ವರ್ಷದ್ದು ಇನ್ನೂ ವಿಜೃಂಭಣೆ ಮಾಡ್ತಾರಂತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಇಲ್ಲೆಲ್ಲ ಸ್ಟ್ರೀಟ್ ವೆಂಡರ್ಸು ತುಂಬ ಕಷ್ಟಪಟ್ಟು ಈ ಹಣ್ಣಿರ್ಬೋದು, ಶೇಂಗಾ ಇರ್ಬೋದು, ಮತ್ತು ಮನೆಗೆ ಬೇಕಾಗಿರೋಂಥ ಹೆಣ್ಮಕ್ಳಿಗೆ ಅಲಂಕಾರಕ್ಕೆ ಬೇಕಾಗಿರೋದು, ಮತ್ತು ಅಡುಗೆ ಮನೆಯಲ್ಲಿ ಬೇಕಾಗಿರೋಂಥ ಸಾಮಾನುಗಳೆಲ್ಲ, ಮತ್ತು ಮನೆಗೆ ಬೇಕಾಗಿರೋಂಥ ಸಾಮಾನುಗಳೆಲ್ಲ ಮಾರುತ್ತಾರೆ. ಒಂಥರ ಒಳ್ಳೆ ರೀತಿಯಾದಂಥ ಒಂದು ಮೇಳ ಇದು. ನ್ಯಾಷನಲ್ ಕಾಲೇಜ್ ಆವರಣದ ಒಳಗಡೆ ಮೇಳ ನಡೆದಿದ್ದರೆ, ಆ ನ್ಯಾಷನಲ್ ಕಾಲೇಜ್ ಆವರಣದ ಮುಂದೆ ಆ ರಸ್ತೆಯಲ್ಲಿ ಹಲವಾರು ರೀತಿಯಾದಂತಹ ಸ್ಟ್ರೀಟ್ ವೆಂಡರ್ಸ್ ಅಂತ ಏನು ಕರಿತೀವಿ, ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದನ್ನು ನಾನು ನೋಡಿದೆ. ಇಂಥ ಸಣ್ಣ ಉದ್ದಿಮೆದಾರರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಅವರ ಒಂದು ಉದಾರತನವನ್ನು ತೋರಿಸ್ತದೆ. ಅಂದರೆ ಅವ್ರಿಗೆ ಯಾವುದೇ ತೊಂದರೆ ಕಲ್ಪಿಸದೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಂತೋಷ ನೀಡ್ತಾ ಇತ್ತು ನನಗೆ. ಧನ್ಯವಾದಗಳು ನಿಮಗೆ.